ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗಿರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ರತಿ ದಿವಸ ಶೇರ ಲೈಕ ಕಮೆಂಟ್ ಮಾಡೋರಿಗೆ ಅನೇಕ ಪ್ರಣಾಮಗಳು. ಭಾಳಷ್ಟು ಮಂದಿ ನಾನು ಕೇಳ್ತಿರ್ತಾರೆ, ಇಲ್ರಿ ನಮ್ಮ ಮಗಗೆ ಹೆಣ್ಣ ಕೊಡಕ್ಕೆ ತಯಾರಿಲ್ಲ, ನೌಕರಿ ಬೇಕ್ರಿ, ರಗಡ ಹೊಲ ಐತ್ರಿ, ಆದ್ರೂ ಏನ್ರಿ ಪ್ಯೂನ್ ಇದ್ರೂ ಹೇಳ್ರಿ ಹೆಣ್ಣು ಕೊಡ್ತೇವಂತಾರು ಅಂತ ನನಗೆ ತಿಂಗಳದಾಗ ಹಿಂಗೆ ಒಂದು 100-150 ಫೋನ್ ಇರತ್ತವ. ಒಟ್ಟಾರೆ ಎಟ್ಟ ಸೇತಿಗೆ ಐತಂದ್ರು 50 ಎಕರೆ ನೀರಾವರಿ ಐತಂದ್ರೂ ಮೊನ್ನೆ ನಮ್ಮ ದೋಸ್ತನ ಮಗಗೆ ಹೆಣ್ಣು ಕೊಡಲಿಲ್ಲ. ಒಬ್ಬ ಮಗ ನೀರಾವರಿ 50 ಎಕರೆ ಒಂದು 50-60 ಲಕ್ಷ ರೂಪಾಯಿ ವರ್ಷ ಇನ್ಕಮ್. ಅವಗನ ಇಲ್ರಿ ಬ್ಯಾಡ, ಹುಡುಗ ಸುಂದರ ಡಿಗ್ರಿ ಅದಾವ, ನೌಕರಿ ಬೇಕ್ರಿ ಅಂತೇಳಿ ಅಂದ್ರಿ ಅಂತ ಅವ್ನು ಹೇಳ್ತಿದ್ದ ನನ್ನ ದೋಸ್ತ. ಅಂದರೆ ಒಟ್ಟಾರೆ ಈಗ ಈ ಹೆಣ್ಣು ನಡೆದವ್ರನ್ನು ಎಷ್ಟೋ ಜಮೀನಿದ್ರು ನೌಕರಿ ಮಾಡ್ರೆ ತಿಂಗಳಪ್ಪ 1ನೇ ತಾರೀಕು ಪಗಾರ ಬರ್ತೈತೆ ಅನ್ನೋ ಒಂದು ಮನೋ ಅಭಿಲಾಷದಾಗ ಇರ್ತಾರ. ಹೆಣ್ಣು ನಡೆದವರು ನಮ್ಮ ಮಗಳ ಚಂದ ಇರಬೇಕು, ಗಂಡ ನೌಕರಿ ಮಾಡೋಂಗೆ ಇರಬೇಕು, ಯಾವ ತಾಪತ್ರೆ ಇರಬಾರ್ದು, ಆಯ್ತಿರಬಾರ್ದು, ನೆಗ್ಯಾನ್ಯಾರ ನಾದ್ನ್ಯಾರ ಯಾರೂ ಇರಬಾರ್ದು ಅನ್ನೋ ಒಂದು ಮನೋಭಾವದಾಗ ಇತ್ತೀಚಿನ ಯುವಜನಾಂಗ ಐತೆ. ಅಂಥವ್ರಿಗೆ ಒಂದು ಖುಷಿ ಸುದ್ದಿ. ಒಟ್ಟು ಈ ನೌಕರಿ ಮಾಡ್ಬೇಕನ್ನವ್ರ ನನಗೆ ಫೋನ್ ಮಾಡವ್ರ ಇದನ್ನು ಸರಿಯಾಗಿ ಕೇಳ್ರಿ. 83 ಮಂದಿ ಕ್ಲಾರ್ಕ್ನ, 21 ಮಂದಿ ಅಟೆಂಡ್ರ, ಒಬ್ಬ ಗಂಡ್ಮ್ಯಾನ್ನ 2-3 ದಿನದಾಗನ ಪೇಪರ್ದಾಗ ಬರ್ತೈತೆ. 2-3-4 ದಿನದಾಗ ಬರ್ತೈತೆ. ಅದನ್ನು ಬೆಳಗಾವಿ ಮಧ್ಯವರ್ತಿ ಸಹಕಾರಿ ಬ್ಯಾಂಕ್ DCC ಬ್ಯಾಂಕಿನಾಗ ಕ್ವಾಲ್ಫಾರ್ ಮಾಡೋರು ಅದಾರ. ನಮಗೆ ಬಂದ ನಮ್ಮ ಸಾಬ್ ತಂದಂಥ ಒಂದು ಸುದ್ದಿ ಇದೆ. ಈ ಒಂದು ನೌಕರಿ ಮಾಡ್ಬೇಕನ್ನವ್ರ ಅದು ಪೇಪರ್ದಾಗ ಬಂದ ಮ್ಯಾಗ ಅದು ಏನೇನು ಕಂಡೀಷನ್ಗಳು ಇರ್ತಾವೆ ಎಲ್ಲ ಹೇಳಿರ್ತಾರೆ. ಯಾಕಂದರೆ ಬೆಳಗಾವಿ ಜಿಲ್ಲಾದಾಗ ನೌಕರಿ ಮಾಡೋದ ಒಂದು ದೊಡ್ಡ ಬ್ಯಾಂಕ, ಪಗಾರ ಚಲೋ ಇರ್ತೈತಿ, ಪಿಂಚಣಿ ಸಿಗ್ತೈತಿ, ಎಲ್ಲ ಅನುಕೂಲ. ನೌಕರಿ ಮಾಡ್ರೆ ಸ್ವರ್ಗದಾಗ ಇದ್ದಂಗೆ DCC ಬ್ಯಾಂಕ್ನಾಗ. ಅದಕ್ಕೆ ನನ್ನ ಭಾಳ ಮಂದಿ ಕೇಳ್ತಿರ್ತಾರೆ, DCC ಬ್ಯಾಂಕ್ ಯಾವಾಗ ಫೋನ್ಗಳು ಮ್ಯಾಗಿನ ಮ್ಯಾಗ ಇರ್ತಾರೆ, ಯಾವಾಗ ಕಾಲ್ಫರ್ ಮಾಡ್ತಾರೋ ಏನು ಮಾಡ್ತಾರೆ ಅಂತ. ಅದಕ್ಕೆ ಈ ಇಷ್ಟು ಸೀಟ್ಗಳ್ನ ಕರೀತಾರಂತ ನಮಗೆ ಬಂದೈತೆ ಸುದ್ದಿಗೆ. ಅದಕ್ಕೆ ನೀವು ಆ ಪೇಪರ್ದಾಗ ಬಂದ ಮ್ಯಾಗ ನಿರ್ದೇಶಕರನ್ನ, ಅಲ್ಲಿ MD ಅವ್ರನ್ನ, ಅಧ್ಯಕ್ಷರನ್ನ ಭೇಟಿಯಾಗಿ ಆ ಒಂದು ಸರ್ಕಾರದ ನಿಯಮಾವಳಿಗಳು ಏನದಾವು ಗುದ್ದಾಡ್ರಿ. ನಿಮ್ಮ ಮಕ್ಕಳ ನೌಕರಿ ಹಚ್ಚಾಕ ಒಂದು ದೊಡ್ಡ ಅಪಾರ್ಚುನಿಟಿ ನಮ್ಮ ಜಿಲ್ಲಾದಾಗ ಐತಿ. ಒಳ್ಳೊಳ್ಳೆ ಫೋನ್ ಮಾಡಿ ಕೇಳ್ತಿರ್ತಾರೆ DCC ಬ್ಯಾಂಕ್ದವ್ರ. ಈಗ ಹಂಗೆ 4-5 ದಿನದಾಗ ಅದು ಬರ್ತೈತಿ. ಅಲ್ಲಿಯ ಒಂದು ಸರ್ಕಾರದ ನಿಯಮ ನಿರ್ದೇಶನದಂಗೆ ಅವ್ರು ಅಪಾಯಿಂಟ್ಮೆಂಟ್ ಮಾಡ್ಕೋತಾರು. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಅಲ್ಲಿ ಸಂಬಂಧಪಟ್ಟಂಥ ನಿರ್ದೇಶಕರ, ಆಮ್ಯಾಗ ಕಾರ್ಯನಿರ್ವಾಹಕ ಅಧಿಕಾರಿನ, ನಿರ್ದೇಶಕರನ್ನ, ಅಧ್ಯಕ್ಷರನ್ನ, ಉಪಾಧ್ಯಕ್ಷರನ್ನ ಭೇಟಿಯಾಗಿ ಹೆಚ್ಚಿನ ಮಾಹಿತಿ ತಗೋರಿ ಅಂತೇಳಿ ಗರ್ದಿಗಮ್ಮತ್ತ ನೀವು ಕೇಳಿದ್ದಕ್ಕೆ ಇವತ್ತು ಈ ಸುದ್ದಿಯನ್ನು ನಿಮಗೆ ಕೊಡತ್ತೇವೆ. ನಮಸ್ಕಾರ.